ಜಗತ್ತಿನ ಯಾವುದೇ ಮೂಲೆಯಲ್ಲಿಯೂ ಕೂಡ ಯುದ್ಧ ನಡೆದರೂ, ಯಾವ ದೇಶಗಳ ನಡುವೆ ಯುದ್ಧ ಏರ್ಪಟ್ಟರೂ ಕೂಡ ಅದರ ಪರಿಣಾಮ ಪ್ರತಿ ದೇಶಗಳ ಮೇಲಾಗುತ್ತೆ. ನೋಡಿ, ಇರಾನ್ ಇಸ್ರೇಲ್ ವಾರ್, ಅದರ ಎಫೆಕ್ಟ್ ಬೆಂಗಳೂರಿಗೆ ತಡ್ತಾ ಇದೆ. ಬೆಂಗಳೂರಿನ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸ್ಥಗಿತವಾಗಿದೆ. ರಾಜಧಾನಿಯಲ್ಲಿ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳು ಬಂದ್ ಆಗಿದೆ. ಹೋಟೆಲ್ ಮಾಲೀಕರು ನಿಗಿ ಅಂತಿದ್ದಾರೆ, ಮುಂದೇನು ಗತಿ ಅಂತ ಕೇಳ್ತಿದ್ದಾರೆ. ಸಿಲಿಂಡರ್ ಪೂರೈಕೆ ಸ್ಥಗಿತ, ಹೋಟೆಲ್ ಮಾಲೀಕರ ಆಕ್ರೋಶ. ಜಗತ್ತಿಗೆ ಬೇಕಾದಂತಹ 40% ನ್ಯಾಚುರಲ್ ಗ್ಯಾಸನ್ನು ಇರಾನ್ ಸಪ್ಲೈ ಮಾಡ್ತಾ ಇತ್ತು. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲೂ ಕೂಡ ಪರಿಸ್ಥಿತಿ ಈಗ ವಿಷಮಗೊಂಡಿದೆ. ಅದರ ಪರಿಣಾಮ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗಿದೆ. ಕೃತಕ ಅಭಾವ ಸೃಷ್ಟಿಯಾಗಿದೆ. ಅದರ ಪರಿಣಾಮ ಬೆಂಗಳೂರಿನಲ್ಲಿ ಹೋಟೆಲ್ಗಳನ್ನು ಬಂದ್ ಮಾಡುವಂಥ ಹಂತಕ್ಕೆ ಹೋಗಿ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಟ್ರಬಲ್ ಯಾವ ರೀತಿ ಇದೆ, ಯುದ್ಧದ ಬಿಸಿ ಹೇಗಿದೆ, ಡೀಟೇಲ್ಸ್ ನಿಮ್ಮ ಮುಂದೆ. ದೇಶದ ಅನೇಕ ಭಾಗಗಳಲ್ಲಿ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ. ಕಾರಣ ಮಿಡಲ್ ಈಸ್ಟಲ್ಲಿ ಆಗ್ತಾ ಇರುವಂತಹ ಯುದ್ಧ. ಹೋಟೆಲ್ಗಳಲ್ಲಿ ಅಗತ್ಯದಷ್ಟು ಸರಬರಾಜು ಆಗಿಲ್ಲ, ಗ್ಯಾಸ್ಗಳ ಸರಬರಾಜು ಆಗಿಲ್ಲ. ಅದರ ಪರಿಣಾಮ ಬಂದ್ ಮಾಡುವಂತಹ ಸಾಧ್ಯತೆ. ಇವತ್ತೂ ಕೂಡ ಗ್ಯಾಸ್ ಸಪ್ಲೈ ಆಗಲಿಲ್ಲ ಅಂದರೆ ಅತಿ ದೊಡ್ಡ ಸಮಸ್ಯೆ ಆಗುತ್ತೆ. ಹೋಟೆಲನ್ನು ಬಂದ್ ಮಾಡದೇನೆ ಬೇರೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ 20,000 ರೆಸ್ಟೋರೆಂಟು, 3,500 ಲಾಡ್ಜ್ಗಳು ನ್ಯಾಚುರಲ್ ಗ್ಯಾಸ್ ಅಥವಾ LPGಯನ್ನು ನಂಬಿಕೊಂಡಿದ್ದಾವೆ. 580 ಐಷಾರಾಮಿ ಹೋಟೆಲ್ಲು, ಲಕ್ಷಾಂತರ ಜನರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ. 40% ಜನ ಬೆಂಗಳೂರಿನಲ್ಲಿ ಹೋಟೆಲನ್ನು ನಂಬ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಮೊಬೈಲ್ ಕ್ಯಾಂಟೀನು, ಕ್ಯಾಟ್ರಿಂಗು, ಮದುವೆ ಇವೆಂಟು ಎಲ್ಲದರ ಮೇಲೂ ಕೂಡ ಯುದ್ಧದ ಪರಿಣಾಮ ಬೀರ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಸಿಲಿಂಡರ್ ಸಂಕಷ್ಟ ತಪ್ಪಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಇಸ್ರೇಲ್ ವಾರ್ನ ಎಫೆಕ್ಟ್ ಇದೀಗ ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೂ ಕೂಡ ತಟ್ಟಿದೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಹೋಟೆಲ್ ಸೇವೆಯನ್ನು ಸ್ಥಗಿತ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹೋಟೆಲ್ನ ಮಾಲೀಕರಿದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಎಲ್ಲಿ ತನಕ ಬಂದು ನಿಂತಿದೆ? ಈಗ ನಿನ್ನೆವರೆಗೂ ಸಿಲಿಂಡರ್ ಸಿಗತ್ತೆ ಅಂತ ಇತ್ತು. ಇವತ್ತಿಂದ ಸಿಲಿಂಡರ್ ಪೂರೈಕೆನೇ ಆಗ್ತಾ ಇಲ್ಲ. ನಾವೆಲ್ಲ ಇಲ್ಲಿ ಪ್ಲಾಂಟ್ಗಳೆಲ್ಲ ಕ್ಲೋಸ್ ಮಾಡಿದ್ದೀವಿ. ಇನ್ಮೇಲೆ ನಾವು ಕಮರ್ಷಿಯಲ್ ಗ್ಯಾಸ್ನ ಕೊಡೋಕ್ಕಾಗಲ್ಲ ಅಂತ ನಮ್ಮ ಡೀಲರ್ಸ್ಗಳು ಹೇಳ್ತಾ ಇದ್ದಾರೆ. ಈಗ ಮೇನ್ ಡೀಲರ್ಗಳಿಂದ ಪರ್ಚೇಸ್ ಮಾಡ್ತಾ ಇದ್ರಾ ಅಥವಾ ಸಬ್ ಡೀಲರ್ಸ್ಗಳಿಂದ ಪರ್ಚೇಸ್ ಮಾಡ್ತಾ ಇದ್ರಾ? ಎಲ್ಲಿ ತನಕ ಸ್ಟಾಕ್ ಇತ್ತು? ಯಾವಾಗಿಂದ ಈ ಸಮಸ್ಯೆ ಶುರು ಆಯಿತು? ಈ ಸಮಸ್ಯೆ ಇವಾಗ 2 ದಿನ ಸ್ಟಾರ್ಟ್ ಆಗಿದೆ. ಈಗ ಸುಮಾರು 300 ರೂಪಾಯಿ ಅಷ್ಟು ಒಂದೊಂದು ಸಿಲಿಂಡರ್ಗೆ ಜಂಪ್ ಆಗಿದೆ. ನಾನು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಿ ಅಂತಂದರೆ, ಈ 1 ವಾರದಲ್ಲೇ ಇಷ್ಟೊಂದು ತೊಂದರೆ ಆಗಿರುವಾಗ ಇನ್ನು ನೀವು ಇದೇ ವಾರ 1 ತಿಂಗಳು ನಡೆದರೆ ಹೇಗೆ ಮಾಡೋಕ್ಕಾಗತ್ತೆ? ಈ ಸರ್ಕಾರಕ್ಕೆ ಒಂಚೂರಾದರೂ ಮಾನ ಮರ್ಯಾದೆ ಅನ್ನೋದಿದ್ದರೆ ದಯವಿಟ್ಟು ಈ ಸಪ್ಲೈಗಳನ್ನು ನಮಗೆ ಕರೆಕ್ಟಾಗಿ ಕೊಡಬೇಕು. ಸುಮಾರು 70% ಅಷ್ಟು ಜನಸಂಖ್ಯೆ ಇವತ್ತು ಹೋಟೆಲ್ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀನಿ. ಈಗ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ರು ಕೂಡ, ಅಂದರೆ ವಾರ್ನ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ, ಆದರೆ ಕರ್ನಾಟಕಕ್ಕೆ ಅಥವಾ ತೈಲ ಪೂರೈಕೆ ವಿಚಾರದಲ್ಲಿ ಯಾವುದೂ ಕೂಡ ಸಮಸ್ಯೆ ಆಗೋದಿಲ್ಲ, ನಾವೆಲ್ಲವೂ ಕೂಡ ಸ್ಟಾಕನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇತ್ತು. ಆದರೆ ಕೇವಲ 1 ವಾರಕ್ಕೆ ಪರಿಸ್ಥಿತಿನೇ ಬದಲಾಗಿದೆ. ಅನಿವಾರ್ಯ ಪರಿಸ್ಥಿತಿ ಹೌದು, ಆದರೆ ಪರ್ಯಾಯವಾಗಿ ಏನು ಮಾಡ್ಕೊಳ್ಬೇಕಾಗಿತ್ತು? ಎಲ್ಲಿ ಎಡವಿತು? ಈಗ ಇಂಡಿಯನ್ ಆಯಿಲ್ ಅವ್ರು ಹೇಳ್ತಾರೆ ನಮ್ಮ ಹತ್ರ ಸ್ಟಾಕಲ್ಲಿದೆ ಅಂತ, ಆದರೆ ಲೋಕಲಲ್ಲಿ ನಮಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ನಾವು ಸರ್ಕಾರದ ಹತ್ರ ಹೋಗ್ಬಿಟ್ಟು ನಮಗೆ ಸಿಲಿಂಡರ್ ಕೊಡಿ ಅಂತ ಹೇಳೋಕ್ಕಾಗಲ್ಲ. ನಾವು GST ಇಂದ ಹಿಡಿದು IT ಇಂದ ಹಿಡಿದು ಎಲ್ಲ ನೀಟಾಗಿ ಕಟ್ತೀವಿ. ನಾವು ನಮ್ಮ ಒಂದು ಏನು ಈ ಸಮಾಜಕ್ಕೆ ಏನು ಕೊಡಬೇಕೋ ಕೊಡ್ತಾನೆ ಇದ್ದೀವಿ. ನಮಗೇನಾದ್ರು ಸಮಸ್ಯೆಗಳು ಬಂದಾಗ ನೀವು ಯಾರು ನಮ್ಗೆ ಯಾಕೆ ಸಹಕಾರ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ.